ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವಕ್ಕೆ ಮೊದಲನೆಯ ಬಾರಿಗೆ ವಿಶೇಷ ದೀಪಾಲಂಕಾರ ಮಾಡಲಾಗಿದೆ. ಜೆಸಿ ರಸ್ತೆ, ಮೈಸೂರು ಬ್ಯಾಂಕ್ ರಸ್ತೆ, ಕಾರ್ಪೊರೇಷನ್ ರಸ್ತೆ, ಧರ್ಮರಾಯ ಗುಡಿ ಭಾಗದಲ್ಲಿ ದೀಪಾಲಂಕಾರ ಮಾಡಲಾಗಿದೆ. ಏಪ್ರಿಲ್ 1ರಂದು ರಾತ್ರಿ ಕರಗ ಉತ್ಸವ ಮತ್ತು ಮಹಾರಥೋತ್ಸವ ನಡೆಯಲಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಶೆಡ್ಗಳು ಧ್ವಂಸವಾಗಿದ್ದು ಟೊಮ್ಯಾಟೊ ಬೆಳೆ ನಾಶವಾಗಿದೆ. ಗ್ರಾಮದ ಮಂಜುನಾಥ್ ಅನ್ನೋರಿಗೆ ಸೇರಿದ ಜಮೀನಿನ ಶೆಡ್ನಲ್ಲಿ ಟೊಮ್ಯಾಟೊ ಕಟಾವು ಮಾಡಿ ಶೇಖರಿಸಿ ಇಡಲಾಗಿತ್ತು. ರಾತ್ರಿ ಕಾಡಾನೆ ದಾಳಿಯಿಂದ ರೈತನಿಗೆ ನಷ್ಟವಾಗಿದ್ದು ಸೂಕ್ತ ಪರಿಹಾರ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ. ಅಣ್ಣಮ್ಮ ಸಾಂಗ್ಗೆ ರೌಡಿ ಶೀಟರ್ಗಳು ಮಚ್ಚು ಹಿಡಿದು ಡಾನ್ಸ್ ಮಾಡಿದ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು 3 ರೌಡಿ ಶೀಟರ್ಗಳ ಮೇಲೆ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿ ನಂದೀಶ್ ಅಲಿಯಾಸ್ ಕಾಟು ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಮತ್ತೊಬ್ಬ ರೌಡಿ ರಂಜಿತ್ ಅಲಿಯಾಸ್ ರಂಜು ವಿರುದ್ಧ ಕೂಡ ಹಲವು ಪ್ರಕರಣಗಳಿವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಸಮರ ಅಖಾಡ ರಂಗೇರಿದೆ. ಬಣ ಬಡಿದಾಟ, ಬದಿಗೊತ್ತಿ ಬಿಜೆಪಿ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ, ಗಾಯತ್ರಿ ಸಿದ್ದೇಶ್ವರ, ಮಾಜಿ ಸಚಿವ ಎಸ್ಎ ರವೀಂದ್ರನಾಥ, ರೇಣುಕಾಚಾರ್ಯ, ಪ್ರೀತಂ ಗೌಡ, ಶಿವಯೋಗಿ ಸ್ವಾಮಿ, ಮಾಡಾಳ್ ಮಲ್ಲಿಕಾರ್ಜುನ ಸೇರಿ ಹಲವರು ಒಗ್ಗಟ್ಟಾಗಿ ಕುಳಿತು ಮನ್ ಕಿ ಬಾತ್ ವೀಕ್ಷಣೆ ಮಾಡಿದ್ದಾರೆ. ಒಣಮೇವು ಸಂಗ್ರಹಿಸಿಟ್ಟಿದ್ದ ಬಣವೆಗೆ ಬೆಂಕಿ ಬಿದ್ದು ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಮೇವು ಸುಟ್ಟು ಭಸ್ಮವಾಗಿದೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಜೀರಂಕಲಗಿ ಗ್ರಾಮದಲ್ಲಿ ಸದಾಶಿವ ಅನ್ನೋರು ತೋಟದ ಮನೆಯ ಹೊರಭಾಗದಲ್ಲಿನ ಒಣಮೇವು ಸಂಗ್ರಹಿಸಿಟ್ಟಿದ್ರು. ಒಣಮೇವು ಸುಟ್ಟು ಹೋಗಿದ್ದು ಜಾನುವಾರುಗಳನ್ನು ಹೇಗೆ ಸಾಕಬೇಕು ಅಂತ ರೈತ ಸದಾಶಿವ ಅಳಲು ತೋಡಿಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆ ಕೊಲ್ಹಾಪುರ ತಾಲೂಕಿನ ಕೂಡಗಿ ಬಳಿಯಿರೋ ಎನ್ಟಿಪಿಸಿ ಹಾರುಬೂದಿ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಉಷ್ಣ ವಿದ್ಯುತ್ ಸ್ಥಾವರದ ಬೂದಿಯನ್ನ ಕೃತಕ ಕೆರೆಗಳಲ್ಲಿ ಬಿಡಲಾಗುತ್ತೆ. ಈ ಹಾರುಬೂದಿ ರೈತರ ಜಮೀನಿಗೆ ಬೀಳ್ತಾ ಇದ್ದು ಬೆಳೆಗಳು ಹಾಳಾಗ್ತಿವೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಮೂಲಗಳು ಮಾಲಿನ್ಯಗೊಳ್ಳುವ ಭೀತಿಯೂ ಎದುರಾಗಿದೆ. ಎನ್ಟಿಪಿಸಿ ನಿರ್ಮಾಣವಾಗುವ ವೇಳೆ ಹಾರುಬೂದಿಯಿಂದ ಯಾವುದೇ ಸಮಸ್ಯೆಯಾಗಲ್ಲ, ಆಧುನಿಕ ಹಾಗೂ ವೈಜ್ಞಾನಿಕವಾಗಿ ಹಾರುಬೂದಿ ಸಂಸ್ಕರಣೆ ಮಾಡಲಾಗುತ್ತೆ ಅಂತ ಅಧಿಕಾರಿಗಳು ಭರವಸೆ ನೀಡಿದ್ರು. ಆದರೆ ಈಗ ಹಾರುಬೂದಿ ಸಾಗಾಟದಿಂದ ರೈತರ ಬೆಳೆಗಳು ಹಾಳಾಗ್ತಾ ಇದೆ. ಮುಚ್ಚಿದ ವಾಹನಗಳಲ್ಲಿ ಮಾತ್ರ ಹಾರುಬೂದಿ ಸಾಗಾಟ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ರೈತರು ಎಚ್ಚರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.